ಉಡುಪಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯವರು ಕನ್ನಡಿಗರ ಆಗ್ರಹದ ಬಗ್ಗೆ ಕರ್ನಾಟಕ ಲಾ ಪಾಯಿಂಟ್ ಪ್ರಾಮುಖ್ಯ ಕನ್ನಡ ಸುದ್ದಿಯಲ್ಲಿ ಎರಡು ಮಾತನ್ನು ಮಾತಾಡ್ತಾರೆ. ಬಂಧುಗಳೇ ನಮಸ್ತೆ. ಇಂದು ನಾವು ಕನ್ನಡಿಗ ಕರ್ನಾಟಕ ಹಿತಾಸಕ್ತಿಯನ್ನು ರಕ್ಷಿಸುವ ಹಕ್ಕುತ್ತಾಯ ಜಾರಿಗೊಳಿಸದ ರಾಜ್ಯ ಸರ್ಕಾರದ ನಡೆಯನ್ನು ವಿರೋಧಿಸಿ ಇವತ್ತು ಕನ್ನಡಿಗರ ಆಗ್ರಹ ಸಮಾವೇಶ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕಿಗೆ ಬಂದಿದ್ದೇವೆ. ಇದಕ್ಕೆ ನಮ್ಮ ಉಡುಪಿಯ ಜಿಲ್ಲೆಯ KRS ಪಕ್ಷದ ಸರ್ವ ಸದಸ್ಯರ ಒಂದು ತಂಡ ಇವತ್ತು ಈ ಒಂದು ಸಮಾವೇಶಕ್ಕೆ ಭಾಗವಹಿಸಲಿಕ್ಕೆ ನಾವೆಲ್ಲ ಸೇರಿಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಪರ ಸಂಘಟನೆಗಳು ಸಹ ಹೆಚ್ಚಿನ ಒಂದು ಸಪೋರ್ಟನ್ನು ಕೊಡ್ತಾ ಇದೆ ಅನ್ನಲಿಕ್ಕೆ ಹೆಮ್ಮೆ ಆಗ್ತಿದೆ. ಯಾಕೆ ಕೇಳಿದರೆ ನಮ್ಮ ಹಕ್ಕುಗಳ ರಕ್ಷಣೆ ನಮ್ಮದೇ ಕರ್ತವ್ಯ ಆಗಿರುತ್ತೆ. ನಮ್ಮ ಕರ್ತವ್ಯಕ್ಕೆ ಏನಾದರೂ ಚ್ಯುತಿ ಬಂದಲ್ಲಿ ಅದನ್ನು ನಾವೇ ಸರಿಪಡಿಸ್ಕೊಳ್ಬೇಕು. ಹಾಗಾಗಿ ಇವತ್ತು ಈ ಒಂದು ದೊಡ್ಡ ಸಮಾವೇಶಕ್ಕೆ ನಾವು ಭಾಗವಹಿಸಿದ್ದು ಅಷ್ಟೇ ಅಲ್ಲ, ಇದಕ್ಕೆ ಎಲ್ಲ ರೀತಿಯಲ್ಲಿಯೂ ಸಹ ಉಡುಪಿಯ ಜಿಲ್ಲೆಯ ಸರ್ವ ಸದಸ್ಯರು ಸಹ ಸಪೋರ್ಟ್ ಕೊಡಬೇಕು. ನಾವೆಲ್ಲ ಸಪೋರ್ಟ್ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿಯೂ ಸಹ ಕನ್ನಡ ನೆಲ ಜಲ ಇದೆಲ್ಲವ ರಕ್ಷಣೆ ಅನ್ನುವಂಥದ್ದು ನಮ್ಮ ಒಂದು ಹೊಣೆಗಾರಿಕೆ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮಾಡ್ತೀರಾ ಅಲ್ಲ, ಈ ಪ್ರತಿಭಟನೆಯಿಂದ ಸರ್ಕಾರಕ್ಕೆ ಏನು ಸಂದೇಶವನ್ನು ನೀಡುತ್ತೀರಂತ? ನಾವು ಈಗಾಗಲೇ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ತೀರ್ಮಾನವನ್ನು, ನಮ್ಮ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರಕ್ಕೆ, ಕಾರ್ಮಿಕ ಇಲಾಖೆಗೆ ನಾವು ತಿಳಿಸಿದ್ದೀವಿ. ಆದರೆ ನರೇಂದ್ರ ಮೋದಿ ಅವರ BJP ಸರ್ಕಾರ ಈ ದೇಶದ ಕಾರ್ಪೊರೇಟ್ ಕಂಪನಿಗಳು, ಬಂಡವಾಳಶಾಹಿಗಳು ಯಾರಿದ್ದಾರೆ, ಅಂಬಾನಿ ಅದಾನಿ, ಅವರ ಹಿತಕ್ಕೋಸ್ಕರ ಕಾರ್ಮಿಕರನ್ನ ಗುಲಾಮರ ಥರ ನೋಡ್ಕೊಳ್ಳೋದಕ್ಕೆ ಎಲ್ಲ ಹಕ್ಕುಗಳನ್ನ ಕಿತ್ತುಕೊಂಡು ಇಂಥ ಒಂದು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇದು ಮತ್ತಷ್ಟು ಕ್ರೂರವಾದಂಥ ಶೋಷಣೆ ಹೆಚ್ಚಾಗೋದಕ್ಕಿದು ಅನುಕೂಲ ಮಾಡಿಕೊಡುತ್ತೆ. ಮಾಲೀಕರು ಲಾಭ ಗಳಿಸ್ಕೊಳ್ಳೋದಕ್ಕೆ ಈ ಕಾನೂನುಗಳು ಅನುಕೂಲವಾಗಿದ್ದಾವೆ. ಆದರೆ ಕಾರ್ಮಿಕರು ಅತ್ಯಂತ ಕ್ರೂರವಾದಂಥ ಶೋಷಣೆಗೊಳಗಾಗ್ತಾರೆ ಇಂಥ ಒಂದು ಕಾಯ್ದೆಯಿಂದ.